ಈಗಾಗಲೇ ನಮ್ಮ ಪಕ್ಷದಲ್ಲಿ ಸುಮಾರು ಈಗಾಗಲೇ ಒಂದು 3-4 ತಿಂಗಳಿಂದ ಅತಿ ಹೆಚ್ಚಾಗಿ ಬರ್ತಾ ಇರೋಂಥ ಒಂದು ವಿಷಯ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಂಬಂಧಪಟ್ಟಿದ್ದು. ಒಂದು ಗುಂಪು ನಮ್ಮ ಪಕ್ಷದಲ್ಲೇ ಹಿರಿಯರು ಯತ್ನಾಳ್ ಅವರು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ವಿರೋಧದ ಹೇಳಿಕೆಗಳು ಕೊಡ್ತಾ ಇದ್ದರೂ ಸಹ ನಮ್ಮ ಪಕ್ಷದ ಕೆಲವು ಮುಖಂಡರುಗಳು, ನಮ್ಮ ರಾಜ್ಯದ ಮುಖಂಡರುಗಳು ಅವ್ರ ಜೊತೆ ಚರ್ಚೆ ಮಾಡಿ, ಇವ್ರ ಜೊತೆ ಚರ್ಚೆ ಮಾಡಿ ಇಬ್ಬರನ್ನು ಒಟ್ಟಿಗೆ ಕುಂಡ್ರಿಸುವಂಥದ್ದಾಗಲಿ ಅಥವಾ ನೀವು ಈ ರೀತಿ ಮಾತಾಡಿದ್ರೆ ಪಕ್ಷಕ್ಕೆ ಮುಜುಗರ ಆಗತ್ತೆ ಅನ್ನೋದಾಗಲಿ ಯಾವುದೂ ಸಹ ಒಂದು ಕೆಲಸನೂ ಮಾಡದೆ ಅಲ್ಲಿ ಅವ್ರಿಗೇನು ಹೇಳಬೇಕು ಅಲ್ಲಿ ಹೇಳೋದು, ಇಲ್ಲೇನು ಬೇಕೋ ಇಲ್ಲಿ ಹೇಳೋದು, ಒಟ್ಟಾರೆಯಾಗಿ ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಮನೋಭಾವ ಯಾರಿಗೂ ಇಲ್ಲ. ಇದು ಹಿಂಗೆ ಮುಂದುವರಿಬೇಕು ಅಂತ ಕೆಲವರು ತುಂಬ ಇಷ್ಟಪಡ್ತಾ ಇದ್ದಾರೆ. ಆ ಇಷ್ಟಪಡೋರು ನೇರವಾಗಿ ಮಾತಾಡೋದು, ಹಿಂಬಾಗಿಲಿಂದ ಹೋಗಿ ಹೇಳಿಕೆಗಳನ್ನ ಕೊಡೋದು, ಹಿಂಬಾಗಿಲಿಂದ ಕುಮ್ಮುಕ್ ಕೊಡೋದು, ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಇದೇ ರೀತಿ ಮುಂದುವರಿತಾ ಇದ್ದರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಎದುರಿಸಬೇಕಾಗತ್ತೆ. ನಮಗಿರೋಂಥ ವಿರೋಧ ಪಕ್ಷದ ಕೆಲಸ ಈಗ ಆಡಳಿತ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲೂ ತಪ್ಪು ನಡೀತಾ ಇದೆ, ಅದನ್ನು ಎತ್ತಿ ತೋರಿಸೋಂಥ ಕೆಲಸ ನಾವು ಮಾಡಬೇಕಾಗಿದೆ. ಆದರೆ ಅದನ್ನು ಮಾಡದೆ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟೋಂಥದ್ದು, ಒಬ್ಬರ ಮೇಲೆ ಒಬ್ಬರಿಗೆ ಹೇಳ್ಕೊಡೋ ಅಂಥದ್ದು, ನೀವು ಮುಂದುವರಿಸಿ, ನೀವು ನಿಲ್ಲಿಸ್ಬೇಡಿ ಗಲಾಟೆನೆ ಅಂತ ಹೇಳ್ಕೊಡೋದು, ಇವೆಲ್ಲ ಮಾಡೋದು ಭಾಳ ದೊಡ್ಡ ತಪ್ಪಾಗತ್ತೆ. ಇದು ಪಕ್ಷಕ್ಕೆ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಇದು ಕೇಂದ್ರದ ವರಿಷ್ಠರು ಯಾವ ಸಮಯದಲ್ಲಿ ಏನು ತೀರ್ಮಾನ ಮಾಡಬೇಕೋ ಅದನ್ನು ಮಾಡೇ ಮಾಡ್ತಾರೆ. ಕೇಂದ್ರ ನಾಯಕರು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಅಲ್ಲಿವರೆಗೂ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಹೋಗಬೇಕಾಗಿದೆ. ಅದು ಬಿಟ್ಟು ದಿನ ಪತ್ರಿಕೆಗಳಲ್ಲಿರ್ಬೋದು, ಮಾಧ್ಯಮಗಳಲ್ಲಿರ್ಬೋದು, ಆಡಳಿತ ಪಕ್ಷದವ್ರಿಗಿಂತ ವಿರೋಧ ಪಕ್ಷದವರ ಸುದ್ದಿನೇ ಜಾಸ್ತಿ ಆಗ್ತಾ ಇದೆ. ಜನರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಗೊಂದಲಗಳಕ್ಕಿಂತ ಸಾರ್ವಜನಿಕರಲ್ಲಿ ಮೂಡುವಂಥ ಅಭಿಪ್ರಾಯ BJPನಲ್ಲೇ ಗೊಂದಲ ಜಾಸ್ತಿ ಇದೆ ಅನ್ನೋದು ಗೊತ್ತಾಗೋ ಥರ ಕಾಣ್ತಾ ಇರುತ್ತೆ. ಅದಕ್ಕೆ ಇನ್ನು ಮುಂದಕ್ಕಾದರೂ ಏನಿವತ್ತು ಬೆಂಗಳೂರು ನಗರದ ಹಿರಿಯ ಶಾಸಕರು, ವಿರೋಧ ಪಕ್ಷದ ನಾಯಕರು, ಅಶೋಕ್ ಅವರು ಎಲ್ಲರನ್ನೂ ಒಟ್ಟಿಗೆ ಕುಂಡ್ರಿಸಿ ಮಾತಾಡೋಂಥ ಕೆಲಸ ಮಾಡಿದ್ರೆ ಅವರ ಸ್ಥಾನಕ್ಕೆ, ಅವರ ಘನತೆಗೆ, ಅವರ ಹಿರಿತನಕ್ಕೆ ಒಂದು ಗೌರವ ತರುತ್ತೆ. ಇದನ್ನು ಹಿಂಗೆ ಮುಂದುವರಿಯೋಕ್ಕೆ ಬಿಟ್ಟರೆ ಇದು ಮುಂದಿನ ದಿನಗಳಲ್ಲಿ ಒಳ್ಳೆಯದಂತೂ ಅಲ್ಲ. ಅದೇ ರೀತಿ ಯಡಿಯೂರಪ್ಪನವರಿದ್ದಾರೆ. ಎಲ್ಲರೂ ಸಹ ಇವತ್ತು ಜೊತೆಯಲ್ಲಿ ತೊಗೊಂಡೋಗೋಣ ಅಂತ ಭಾಳ ಸಾರಿ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ನಮ್ಮ ಕೇಂದ್ರದ ನಾಯಕರಿದ್ದಾರೆ, ಸೋಮಣ್ಣವರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಒಗ್ಗಟ್ಟು ಹೋಗೋಂಥ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ನಮ್ಮ ಪಕ್ಷದ ಜೊತೆಯಲ್ಲಿ ಮೈತ್ರಿ ಆಗಿರ್ತಕ್ಕಂತಹ, ಜೊತೆಯಲ್ಲೇ ಇರ್ತಕ್ಕಂತಹ JDSನ ದೇವೇಗೌಡರಿದ್ದಾರೆ, ಕುಮಾರಸ್ವಾಮಿ ಇದ್ದಾರೆ, ನಾವೆಲ್ಲ ಒಟ್ಟಾಗಿ ಹೋಗಬೇಕಾಗಿದೆ. ಇವತ್ತು ನಮ್ಮ ಜೊತೆಯಲ್ಲಿ ಹಳೆ ಮೈಸೂರಿನಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚು ಸ್ಥಾನಗಳು ಗೆಲ್ಲಿಸೋದಕ್ಕೆ ನಾವು ಜೊತೆಯಲ್ಲಿ ಹೋಗಿದ್ದೀವಿ.
ಇದೇ ರೀತಿ ನಾವೆಲ್ಲ ಒಟ್ಟಾಗಿ ಹೋಗಬೇಕಾಗಿದೆ, ಜೊತೆಲಿರಬೇಕಾಗಿದೆ. ನಾವೇ ಈ ರೀತಿ ಮಾತಾಡ್ಕೊಳ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕಿತ್ತಾಟ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ನಾನು ಸಭೆಗಳು ಮಾಡೋದು ಒಂದು ಕಡೆ, ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ, ಪರಮೇಶ್ವರ್ ಅವರು ಒಂದು ಕಡೆ, ಮಹದೇವಪ್ಪ ಅವರು ಒಂದು ಕಡೆ, MB ಪಾಟೀಲ್ ಒಂದು ಕಡೆ, ಇವೆಲ್ಲ ನಡೀತಾ ಇದೆ. ಜನರಿಗೆ ಅವ್ರಿಗಿಂತ ನಮ್ಮದೇ ಗೊಂದಲ ಜಾಸ್ತಿ ಅನ್ನೋ ಥರ ಕಾಣಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದ್ರೂ ರಾಜಕಾರಣ ಏನು ಬೇಕಾದ್ರೂ ಆಗ್ಬೋದು. ಇವತ್ತು ಸಿದ್ದರಾಮಯ್ಯನವ್ರನ್ನ CBI ಕೊಟ್ಟರೆ ಸಾಕು ಅಂತ ಕಾಯೋಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಜನ ಅವರು. CBIಗೆ ಸಿದ್ದರಾಮಯ್ಯನವ್ರ ಮೇಲೆ ಕೊಡಬೇಕು, ಸಿದ್ದರಾಮಯ್ಯನವ್ರನ್ನ ಬಂಧಿಸಬೇಕು, ಕೇಜ್ರಿವಾಲ್ ಅವ್ರ ಥರ ಇವ್ರನ್ನ ಅರೆಸ್ಟ್ ಆದರೆ ನಾವು ಮುಖ್ಯಮಂತ್ರಿ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪಕ್ಷದಲ್ಲಿ ಇಲ್ಲ ಅಂತ ಗೊತ್ತಾದರೆ ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಬರೀ 6 ತಿಂಗಳೊಳಗಡೆ ಚುನಾವಣೆ ಬರುತ್ತೆ. ಇದು ಗೊತ್ತಿರಬೇಕು. ನಾವು ಅದಕ್ಕೆ ಸಿದ್ಧವಾಗಬೇಕಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲ ಅಂದರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋ ಮುಂಚಿತವಾಗಿ ಕಾಂಗ್ರೆಸ್ ಯಾವ ಪರಿಸ್ಥಿತಿಯಲ್ಲಿತ್ತು ಅದೇ ಪರಿಸ್ಥಿತಿಗೆ ಮತ್ತೆ ವಾಪಸ್ ಹೋಗುತ್ತೆ. ಒಂದು ಸಾರಿ ಯೋಚನೆ ಮಾಡಬೇಕು. ಹಿಂದಿನ ದಿನಗಳನ್ನ ಸಿದ್ದರಾಮಯ್ಯನವ್ರು ಬರದೇ ಇರೋದಕ್ಕೆ ಮುಂಚೆ ಓಟು ತರೋಂಥವ್ರು ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಸಿದ್ದರಾಮಯ್ಯನವ್ರು ಬಂದ ಮೇಲೆ ಓಟ್ ಬಂದಿದ್ದು. ಸಿದ್ದರಾಮಯ್ಯನವ್ರು ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿತ್ತು. ಇವತ್ತೇನಾದ್ರು ಸಿದ್ದರಾಮಯ್ಯನವ್ರನ್ನ ಮೂಡಾ ಕೇಸು, ED ಕೇಸು, CBI ಕೇಸು ಇದನ್ನೆಲ್ಲ ಕಟ್ಟಾಕಿ ತೊಂದರೆ ಮಾಡಿ ಸಿದ್ದರಾಮಯ್ಯನ ಹೊರಗಡೆ ಇಟ್ಟರೆ 6 ತಿಂಗಳು ಚುನಾವಣೆ. ಇದು ಗೊತ್ತಿರಬೇಕು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರೋವಾಗ ನಾವುಗಳು ಎಷ್ಟು ಒಗ್ಗಟ್ಟಾಗಿರ್ತೀವೋ ಅಷ್ಟು ಒಳ್ಳೆಯದು. ಇವತ್ತು ದೆಹಲಿ ಶೂನ್ಯ, ದೆಹಲಿ ಕಾಂಗ್ರೆಸ್ ಪಕ್ಷ ಶೂನ್ಯ. ಕಾರಣ ನಡವಳಿಕೆ. ಜನರು ಬೇಸತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 136 ಸೀಟ್ ಬಂದಿದೆ ಅಂದರೆ ಅದು ಕಾಂಗ್ರೆಸ್ಸಿಂದ ಬಂದಿರೋದಲ್ಲ, ಭಾಳ ನೇರವಾಗಿ ಹೇಳಬೇಕಾಗತ್ತೆ, ಅದು ಸಿದ್ದರಾಮಯ್ಯನವರಿಂದ ಬಂದಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕಾಂಗ್ರೆಸ್ಸು ಇಲ್ಲೂ ಶೂನ್ಯನೇ. ಎಲ್ಲರೂ ಯೋಚನೆ ಮಾಡಿ ನಮ್ಮಲ್ಲಿ ಒಗ್ಗಟ್ಟು ಹೋಗುವಂಥ ಕೆಲಸ ಆಗಬೇಕು. ಒಗ್ಗಟ್ಟಾಗಿ ನಾವೆಲ್ಲ ಜೊತೆ ಇರಬೇಕು. ನಮ್ಮಲ್ಲೇ ಕಾಲು ಎಳ್ಕೊಳ್ಳೋಂಥ ಕೆಲಸ ಆಗಬಾರ್ದು. ನಮ್ಮ ಕೇಂದ್ರದ ನಾಯಕರು, ನಮ್ಮ ವರಿಷ್ಠರು ರಾಜ್ಯಾಧ್ಯಕ್ಷರನ್ನ ಯಾರನ್ನ ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತಾರೆ. ಅದು ಹಾಗೆ ಆಗುತ್ತೆ. ಆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆಲ್ಲರೂ ಸಹ ಒಪ್ಪಿಗೆ ಕೊಟ್ಟು ಜೊತೇಲಿ ಹೋಗ್ಬೇಕಾಗಿರುತ್ತೆ. ಈಗಲೇ ಒಬ್ಬರನ್ನ ವಿರೋಧ ಮಾಡೋದು, ಇನ್ನೊಬ್ಬರನ್ನ ಪರ ಮಾಡೋದು ಅದು ಆಗೋದು ಬೇಡ. ಒಟ್ಟಾಗಿ ಹೋದರೆ ಎಲ್ರಿಗೂ ಒಳ್ಳೆಯದು, ಇಲ್ಲ ಅಂದರೆ ಕಷ್ಟ. ಆರೋಪವನ್ನು ಮಾಡಿದ್ದಾರೆ ಹಿರಿಯ ನಾಯಕರು ಈ 2 ಘಟನೆಗಳನ್ನು ನೋಡಿ ಅಂತ 2 ತಂಡವನ್ನ ಸಮಜಾಯಿಸಿ ಅಥವಾ ಸಮಪಡಿಸುವಂತ ಕೆಲಸ ಮಾಡ್ತಿಲ್ಲ ಅಂತ ಮಾಡಬೇಕು. ಇದು ಅಶೋಕ್ ಅವ್ರು ಹೇಳ್ತಾ ಇರೋದು ಅಥವಾ ಬೇರೆ ಲೀಡರ್ ಹೇಳ್ತಾರೆ? ವಿರೋಧ ಪಕ್ಷದ ನಾಯಕರು ಅಂದರೆ ಸಂಪೂರ್ಣವಾಗಿ ಅವ್ರ ಮೇಲೆ ಜವಾಬ್ದಾರಿ ಇರೋವಂಥದ್ದು. ಅಶೋಕ್ ಅವರು ನೇತೃತ್ವ ವಹಿಸಿ ಎಲ್ಲರನ್ನು ಒಟ್ಟಿಗೆ ಕುಂಡ್ರಿಸಿ ಜೊತೆಗೆ ತಗೊಂಡೋಗೋಂಥದ್ದು ಕೆಲಸ ಮಾಡಬೇಕಾಗಿರೋದು ಅಶೋಕ್ ಅವರು. ಅಶೋಕ್ ಅವರು ತಟಸ್ಥವಾಗಿರ್ತೀನಿ, ನೀವು ಕಿತ್ತಾಡ್ತೀರಿ ಅಂದರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ತರುವಂಥ ಕೆಲಸ ಆಗುತ್ತೆ. ಅವ್ರು ಭಾಳ ಉನ್ನತವಾದ ಸ್ಥಾನದಲ್ಲಿದ್ದಾರೆ. ಒಂದು ವಿರೋಧ ಪಕ್ಷದ ನಾಯಕರು ಅಂದರೆ ಪಕ್ಷದ ಜವಾಬ್ದಾರಿ ಸಂಪೂರ್ಣವಾಗಿ ಶಾಸಕರದ್ದು ಸಹ ಅವ್ರ ಮೇಲೆ ಇರುತ್ತೆ. ಎಲ್ಲರನ್ನೂ ಕರೀಲಿ ಒಂದು ಸಭೆನ. ಕೇಂದ್ರ ನಾಯಕರ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರೋಣ, ನೀವು ಈ ರೀತಿ ಮಾತನಾಡಬಾರ್ದು ಅಂತ ಎಲ್ರಿಗೂ ಕಿವಿ ಮಾತು ಹೇಳಿ.
ಎಲ್ಲರೂ ಸ್ನೇಹಿತರೇ ಅಲ್ಲ, ಅದನ್ನು ಮಾಡ್ತಾ ಇಲ್ಲ. ಅಶೋಕ್ ಅವ್ರಿಗೆ ಅಷ್ಟು ಸಾಮರ್ಥ್ಯ ಇದೆಯಾ ಸರ್? ಒಪ್ತಾರ? ಇದೇ ಇಲ್ಲ ಅನ್ನೋದು ಆಮೇಲೆ. ಸ್ಥಾನ ಅಂತೂ ಇದೆಯಲ್ಲ, ಒಂದು ವಿರೋಧ ಪಕ್ಷ ಸ್ಥಾನ ಇರೋವಾಗ ಅದನ್ನ ಯಾಕೆ ನೀವು ಮಾಡಬಾರ್ದು? ಮಾಡಿ. ಅದನ್ನು ವಿರೋಧ ಪಕ್ಷದ ನಾಯಕರಾಗುವಾಗ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಅಶೋಕ್ ಅವರಿಗೆ ಸಹಕರಿಸಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಆವತ್ತು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಒಂದೇ ಒಂದು ಹೆಸರನ್ನ ಯಡಿಯೂರಪ್ಪನವ್ರು ಸೂಚಿಸಿದ್ದು ಅಶೋಕ್ ಅವರ ಹೆಸರು ಮಾತ್ರ. ಇವತ್ತು ಮಾಡ್ಬೋದಲ್ಲ ಆ ಸ್ಥಾನದಲ್ಲಿ ಕುಂತು? ಯಾತಕ್ಕೆ ಮಾಡಬಾರ್ದು? ಒಟ್ಟಿಗೆ ತಗೊಂಡೋಗಂತ ಕೆಲಸ ಮಾಡಲಿ. ಅಶೋಕ್ ಅವರು ಹಿರಿಯರಿದ್ದಾರೆ, ಆ ಹಿರಿತನಕ್ಕೆ ಎಲ್ಲರೂ ಅವ್ರ ಮಾತು ಕೇಳ್ತಾರೆ. ಯತ್ನಾಳ್ ಅವರು ಕೇಳ್ತಾರೆ, ರಮೇಶ್ ಜಾರಕಿಹೊಳಿನೂ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಮಾಡಲಿ. ಇಂಥ ಕೆಲಸಗಳನ್ನ ನಾವು ಮಾಡಿದಾಗ ಅದು ಜನರು ಸಹ ಒಪ್ತಾರೆ, ಪಕ್ಷದ ಹಿರಿಯರು ಒಪ್ತಾರೆ. ಇವತ್ತಿನ ದಿನ ವಿರೋಧ ಪಕ್ಷದ ನಾಯಕರು ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಚುನಾವಣೆಯಲ್ಲಿ ನೋಡ್ತಾನೆ ಇದ್ದೀವಿ, ಮೋದಿ ಅವರು ಬರ್ತಾರೆ, ಅಮಿತ್ ಶಾ ಬರ್ತಾರೆ, ಕರ್ನಾಟಕದಲ್ಲಿ ಗೆಲ್ಲಿಸ್ಕೊಡ್ತಾರೆ, ನಾನು ಮುಖ್ಯಮಂತ್ರಿ ಆಗ್ಬೋದು ಕನಸು ಕಾಣೋ ಬದಲು ನನ್ನ ಕೊಡುಗೆ ಏನು, ನಾನು ಪಕ್ಷ ಹೆಂಗೆ ಕಟ್ತಾ ಇದ್ದೀನಿ, ಎಲ್ಲರನ್ನೂ ಒಟ್ಟಿಗೆ ಹೆಂಗೆ ತೊಗೊಂಡು ಹೋಗ್ತಾ ಇದ್ದೀನಿ, ಎಷ್ಟು ಜಿಲ್ಲೆಗಳು ಸುತ್ತುತ್ತಾ ಇದ್ದೀನಿ, ಎಷ್ಟು ಜಿಲ್ಲೆನಲ್ಲಿ ಮತಗಳು ತರ್ತಾ ಇದ್ದೀನಿ, ನಾನು ಹೋದರೆ ನನ್ನ ಶಕ್ತಿನಲ್ಲಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಿಸ್ತೀನಿ, ಇದು ಸಾಮರ್ಥ್ಯ ತೋರಿಸುವಂಥ ಕೆಲಸ. ನಾನು ಹೋದರೆ ಈ ಜಿಲ್ಲೆಯಲ್ಲಿ ಒಂದು ಶೇಕಡಾವಾರು ಮತಗಳು ಹೆಚ್ಚಾಗತ್ತೆ, ನನ್ನಿಂದ ಈ ಜಿಲ್ಲೆಯಲ್ಲಿ ಗೆಲ್ತಾರೆ, ನನ್ನಿಂದ ಒಂದು 20 ಶಾಸಕರು ಗೆಲ್ತಾರೆ, ನಾನು 20 ಶಾಸಕರನ್ನ ಗೆಲ್ಲಿಸ್ತೀನಿ ಅನ್ನೋ ಶಕ್ತಿ ಇದ್ದು ನಾವೆಲ್ಲನೂ ಮಾಡಬೇಕಾಗುತ್ತೆ. ಮೋದಿ ಬರ್ತಾರೆ, ಅಮಿತ್ ಶಾ ಬರ್ತಾರೆ, ಗೆಲ್ಲಿಸ್ತಾರೆ, ನಮ್ಮನ್ನು ಮುಖ್ಯಮಂತ್ರಿ ಹೆಸರು ಹೇಳ್ತಾರೆ, ನಮ್ಮನ್ನು ಹೇಳ್ತಾರೆ. ಅರೆ ನಿಮ್ಮ ಕೊಡುಗೆ ಏನು? ಬರೀ ಅವ್ರ ಮೇಲೆ ನೀವು ಡಿಪೆಂಡ್ ಆಗೋ ಬದಲು ನೀವು ಕೊಡಿ, ಸುತ್ರಿ ಜಿಲ್ಲೆಗಳನ್ನ ಮಾಡ್ರಿ. ಏನು ಮಾಡ್ತಾ ಇದ್ರಿ? ಬೆಳಗ್ಗೆದ್ದು ಮಾಧ್ಯಮದವ್ರನ್ನ ಕರೆಯೋದು, ಒಂದು ಹೇಳಿಕೆ ಕೊಡೋದು, ಮುಗ್ದೋಯ್ತು. ಇದೇನ ನಾವು ಮಾಡ್ಬೇಕಾದ್ರೆ ವಿರೋಧ ಪಕ್ಷದ ಕೆಲಸ. ಇವತ್ತು ನಾವು ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವ್ರು ಏನೇನು ಅಪಪ್ರಚಾರ ಮಾಡಿದ್ರು. 40% ತಂದಿದ್ಯಾರು? ಕಾಂಗ್ರೆಸ್ ಕುಮ್ಮಕ್ನಿಂದ. PCM ತಂದಿದ್ದಾರು? ಕಾಂಗ್ರೆಸ್ ಕುಮ್ಮಕ್ನಿಂದ. ಕಿವಿನಲ್ಲಿ ಹೂವು ಇಟ್ಕೊಂಡು ಸುತ್ತಿದ್ದಾರು? ಕಾಂಗ್ರೆಸ್ ಅವರು. ಸುಳ್ಳು ಆರೋಪಗಳ ಮಾಡಿ ಅಧಿಕಾರಕ್ಕೆ ಬಂದರು. ಅವರು ಮಾಡ್ತಾ ಇರೋ ತಪ್ಪುಗಳನ್ನ ಎತ್ತಿ ತೋರಿಸೋರು ಇವತ್ತು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಫಸ್ಟ್ ಇದನ್ನು ನಾವು ಸರಿ ಹೋಗೋಣ. ನಾವು ವಿರೋಧ ಪಕ್ಷದವ್ರ ಮೇಲೆ ಏನು ಮಾತಾಡ್ತಾ ಇಲ್ಲ, ಭಾಳ ಅನ್ಯೂನ್ಯವಾಗಿ ಹೋಗ್ತಾ ಇದೆ. ವಿರೋಧ ಪಕ್ಷದವ್ರ ಜೊತೆ ಮಾತಾಡೋದಕ್ಕಿಂತ ನಮ್ಮವ್ರನ್ನಲ್ಲಿ ನಾವೇ ಟೀಕೆ ಮಾಡ್ಕೊಂಡು ಬದುಕಂಥ ಪರಿಸ್ಥಿತಿ ಬರ್ತಾ ಇದೆ. ಭಾಳ ಹೊಂದಾಣಿಕೆ. ಇದನ್ನು ಬಿಟ್ಟರೆ ಭಾರತೀಯ ಜನತಾ ಪಕ್ಷ ಇವತ್ತು ದೆಹಲಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಒಂದು ತೀರ್ಪೇನಿದೆ, ಅದೇ ತೀರ್ಪು ಸಹ ಇಲ್ಲೂ ಬರುತ್ತೆ. ಇಲ್ಲ ಅಂದರೆ ಅವ್ರು ಇವತ್ತು 5 ಗ್ಯಾರಂಟಿ ಸುಳ್ಳು ಭರವಸೆಗಳು ಕೊಡ್ತಾರೆ, ಇನ್ನೂ ಒಂದಷ್ಟು ಜನರನ್ನ ಸುಳ್ಳು ಹೇಳ್ತಾರೆ, ದಾರಿ ತಪ್ಪಿಸ್ತಾರೆ, ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ಒಂದು ಇದರಲ್ಲಿ ಅವರಿದ್ದಾರೆ. ಇದಾಗಬಾರ್ದು ಅನ್ನಂಗಿದ್ರೆ ಫಸ್ಟು ನಮ್ಮ ರಾಜ್ಯದ ನಾಯಕರುಗಳು ಒಗ್ಗಟ್ಟಾಗಿ ಕೇಂದ್ರದ ವರಿಷ್ಠರ ಮುಂದೆ ಹೋಗಿ ಅಲ್ಲಿ ಮಾತನಾಡಿ ಬಗೆಹರಿಸ್ಕೊಂಡ್ಬಂದು, ಚುನಾವಣೆ ಶೀಘ್ರದಲ್ಲೇ ಬರುತ್ತೆ. ಇದೇ ರೀತಿ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಮಾಡ್ತಾನೆ ಇದ್ದರೆ, ಸಿದ್ದರಾಮಯ್ಯನವ್ರಿಗೆ ಭಾರತೀಯ ಜನತಾ ಪಕ್ಷದಿಂದ ತೊಂದರೆ ಆಗ್ತಾ ಇಲ್ಲ. ಒಂದು ಗಾದೆ ಮಾತಿದೆ, ಮಗ್ಗಲ್ ಮುಳ್ಳು ಅಂತ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾರೋ ಶತ್ರುಗಳಲ್ಲ, ಮಗ್ಗಲ್ ಮುಳ್ಳೇ ಶತ್ರು. ಇಷ್ಟೊಂದು ವಕೀಲರುಗಳಿಗೆ ದುಡ್ಡು ಕೊಟ್ಟು ಸ್ನೇಹಮಯಿ ಕೃಷ್ಣ ಅನ್ನೋರ ಜೊತೆಯಲ್ಲಿ ಇಷ್ಟೊಂದು ದಾಖಲೆಗಳನ್ನ ಕೊಡೋದು,
ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇರೋದು ಯಾರು? ಬಿ ಜೆ ಪಿಯಿಂದ ಅಲ್ಲ, ಕಾಂಗ್ರೆಸ್ನಲ್ಲಿರೋಂಥ ಮುಖಂಡರುಗಳೇ ಇವತ್ತು ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ದಾಖಲೆಗಳನ್ನ ಕೊಡ್ತಾ ಇರೋದು. ಸಿದ್ದರಾಮಯ್ಯನವ್ರನ್ನ ಹೆಂಗಾದ್ರೂ ಮಾಡಿ ಕಟ್ಟಾಕಬೇಕು ಅನ್ನೋದು. ಆದರೆ ಕಾಂಗ್ರೆಸ್ನವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರು ಒಂದು ಕಾಲು ಈಚೆ ಇಟ್ಟರೆ, ಸಿದ್ದರಾಮಯ್ಯನವ್ರು ಬರೋಕ್ಕೆ ಮುಂಚೆ ಕಾಂಗ್ರೆಸ್ ಪರಿಸ್ಥಿತಿ ಏನಿತ್ತೋ ಅದೇ ಪರಿಸ್ಥಿತಿ ಮತ್ತೆ ಮುಂದುವರಿಯುತ್ತೆ. ಅವ್ರ ಪಕ್ಷದ ಬಗ್ಗೆ ನಮಗೆ ಬೇಡ, ಅವ್ರ ವಿಷಯ ನಾವು ಮಾತಾಡೋದು ಬೇಡ. ನಮ್ಮಲ್ಲಿ ಫಸ್ಟು ನಾವು ಸರಿಗೆ ಹೋಗ್ಬೇಕಾಗಿದೆ. ನಮ್ಮ ರಾಜ್ಯದ ಎಲ್ಲ ನಾಯಕರಿಗೂ ಒಂದೇ ಮಾತು ಹೇಳೋದು, ಒಟ್ಟಾಗಿ ಒಗ್ಗಟ್ಟಾಗಿ ತಗೊಂಡೋಗುವಂಥ ಕೆಲಸ ಆಗುತ್ತೆ. ಇದನ್ನು ಹಿಂಗೆ ಮುಂದುವರೆದ್ರೆ ಭಾಳ ಕಷ್ಟದ ದಿನಗಳು ತುಂಬ ಇದೆ.